ರಾಜ್ಯ ರಾಜಕೀಯದಲ್ಲಿ ಮಹಾನ್ ಕ್ಷಿಪ್ರ ಕ್ರಾಂತಿ ಶುರುವಾಗಿದೆ. ಮುಂದಿನ ಸಿಎಂ ಆಗೇ ಬಿಡುತ್ತಾರಾ ಸತೀಶ್ ಜಾರಕಿಹೊಳಿ? ದೆಹಲಿಯಲ್ಲಿ ನಡೆದಿದೆ ಸತೀಶ್ ಜಾರಕಿಹೊಳಿ ಬಿಗ್ ಡೀಲ್. ಹಾಗಾದ್ರೆ ಏನದು ಡೀಲ್? ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಕ್ಕೆ ಸಿಕ್ಕಿದೆ ಬಿಗ್ ಸಪೋರ್ಟ್. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಸ್ವತಃ ಜೆಡಿಎಸ್ನ ಶಾಸಕ. ದೆಹಲಿಯಲ್ಲಿ ನಡೀತಾ ಇದೆ ಸತೀಶ್ ಜಾರಕಿಹೊಳಿಯ ಬಿಗ್ ಡೀಲ್. ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಕ್ಕೆ ಸಿಕ್ಕಿದೆ ಬಹುದೊಡ್ಡ ಬೆಂಬಲ. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಸ್ವತಃ ಜೆಡಿಎಸ್ನ ಶಾಸಕ. ಒಂದು ಕಡೆ ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಒಂದು ಕಡೆ ಕೆಸಿ ವೇಣುಗೋಪಾಲ್ ರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಬಂದಿದ್ರು. ಅದಾದ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು. ಅದರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಜೆಡಿಎಸ್ನ ದಳಪತಿಗಳನ್ನ ಭೇಟಿಯಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು, ಸತೀಶ್ ಜಾರಕಿಹೊಳಿ ರಾಜ್ಯದ ಮಿನಿಸ್ಟರು. ಹಾಗಾದ್ರೆ ರಾಜ್ಯ ಮಿನಿಸ್ಟರು ಮತ್ತು ಸೆಂಟ್ರಲ್ ಮಿನಿಸ್ಟರ್ ಸೇರ್ಕೊಂಡು ಏನು ಮಾತಾಡಿದ್ರು? ಕಾಂಗ್ರೆಸ್ನ ಮಿನಿಸ್ಟರ್, ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಮಿನಿಸ್ಟರ್ ಸ್ವತಃ ಎಚ್.ಡಿ.ಕೆ ಭೇಟಿಯಾಗಿ ಬೆಂಬಲ ಕೋರಿದ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ರಹಸ್ಯವನ್ನ ಬಹಿರಂಗ. ಸತೀಶ್ ಜಾರಕಿಹೊಳಿಗೆ ಸಪೋರ್ಟ್ ಮಾಡುತ್ತಾ ಜೆಡಿಎಸ್ ಸಪೋರ್ಟ್ ಮಾಡಿದ್ರೆ ಹೆಂಗ್ ಸತೀಶ್ ಸಿಎಂ ಆಗ್ತಾರೆ? ಜೆಡಿಎಸ್ನ 18 ಶಾಸಕರು ಸತೀಶ್ ಜಾರಕಿಹೊಳಿಗೆ ಒಂದು ವೇಳೆ ಸಪೋರ್ಟ್ ಮಾಡೋದೇ ಆದ್ರೆ ದಳಪತಿ ಸಹಾಯ ಕೇಳಿದ್ದಾರಂತೆ ಸಚಿವ ಸತೀಶ್ ಜಾರಕಿಹೊಳಿ. ದೆಹಲಿ ಸೀಕ್ರೆಟ್ ಮೀಟಿಂಗ್ ರಹಸ್ಯ ಬಾಯ್ಬಿಟ್ಟ ಜಿಟಿ ದೇವೇಗೌಡ, ಕೋರ್ ಕಮಿಟಿ ಅಧ್ಯಕ್ಷರು ಜೆಡಿಎಸ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಕೂಡ ಭೇಟಿಯಾಗಿರುವ ಸತೀಶ್ ಜಾರಕಿಹೊಳಿ ಜೆಡಿಎಸ್ ಬೆಂಬಲ ನೀಡ್ಲಿ ಅನ್ನುವಂತಹ ಇರಾದೆ ಇತ್ತೇನು? ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಕ್ಕೆ ಎಚ್.ಡಿ.ಕೆ ಸಪೋರ್ಟ್ ಮಾಡ್ತಾರಾ? ಕುಮಾರಸ್ವಾಮಿಯನ್ನ ಭೇಟಿ ಮಾಡಿದ್ದು ಅದು ಅಷ್ಟರ ದೊಡ್ಡಿಗೆ ಅದ್ಭುತ ಅನ್ನಿಸ್ಲಿಲ್ಲ. ಆದ್ರೆ ಯಾವಾಗ ಸತೀಶ್ ಜಾರಕಿಹೊಳಿ ದೇವೇಗೌಡರ ಪದ್ಮನಾಭನಗರದ ನಿವಾಸಕ್ಕೆ ಹೋಗಿ ಸ್ವತಃ ಎಚ್.ಡಿ. ದೇವೇಗೌಡರನ್ನ ಭೇಟಿ ಆಗ್ತಾರೆ. ಹಾಗಾದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗುವುದರ ಹಿಂದಿನ ಉದ್ದೇಶ ಏನು? ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾ ಇದ್ದಾರೆ? ರಾಜಕೀಯವಾದಂತಹ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರಾ? ಮುಂದೆ 2.5 ವರ್ಷದ ಅವಧಿ ಮುಕ್ತಾಯಗೊಂಡ ನಂತರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಎನ್ನುವಂಥ ಚರ್ಚೆಯ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ರಾಷ್ಟ್ರ ಮಟ್ಟದ ನಾಯಕರನ್ನ ಭೇಟಿ ಆಗ್ತಾರೆ ಸತೀಶ್ ಜಾರಕಿಹೊಳಿ. ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಕೂಡ ಡೆಲ್ಲಿ ಟೂರ್ ಅನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಬರೋ ವಾರ ಸಿದ್ದರಾಮಯ್ಯರು ಕೂಡ ದೆಹಲಿಗೆ ಹೋಗ್ತಾರೆ. ಈ ಎಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಡೆಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ರಾಜಕೀಯದಲ್ಲಿ? ಸತೀಶ್ ಜಾರಕಿಹೊಳಿಯ ನಡೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನ ತರಿಸಿದೆ. ಜೊತೆಗೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ.